ಎಲ್ಲರಿಗೂ ನಮಸ್ಕಾರ, ಸಸ್ನೇಹ ಪ್ರಣಾಮಗಳು. ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ 2025 ಸೀಸನ್ 2 ಅವಾರ್ಡ್ ಶೋ ನಡೀತಾ ಇದೆ. ಅನೇಕರಿಗೆ ವೈದ್ಯರತ್ನ ಅವಾರ್ಡ್ ಸಿಗ್ತಾ ಇದೆ. ಇನ್ನು ನಮ್ಮ ಜೊತೆ ಪ್ರಿಯದರ್ಶಿನಿ ಹಾರ್ಟ್ ಕೇರ್ನ ಪ್ರಶಾಂತ್ ಅವರಿದ್ದಾರೆ, ಡಾಕ್ಟರ್ ಪ್ರಶಾಂತ್ ಅವರಿದ್ದಾರೆ. ಇವ್ರಿಗೂ ಕೂಡ ಈ ಬಾರಿ ವೈದ್ಯರತ್ನ ಅವಾರ್ಡ್ ಸಿಗ್ತಾ ಇದೆ. ಅವರ ಫೀಲಿಂಗ್ ಹೇಗಿದೆ, ಏನು ಅನ್ನಿಸ್ತಾ ಇದೆ, ಅವರ ಸೇವೆಯನ್ನು ಗುರುತಿಸಿ ಕೊಡ್ತಾ ಇರುವಂತಹ ಅವಾರ್ಡ್ ಅವ್ರಿಗೆ ಹೇಗೆ ಅನ್ನಿಸ್ತಾ ಇದೆ, ಅವ್ರ ಹತ್ರನೇ ಮಾತಾಡ್ತಾ ಕೇಳ್ತಾ ಹೋಗೋಣ. ಸರ್ ನಮಸ್ತೆ, ಹಾಯ್, ವೆಲ್ಕಮ್ ಟು ದಿ ಶೋ. ಮಂಡ್ಯದಿಂದ ಬಂದಿದ್ರಿ ಅಂತ ಕೇಳ್ಪಟ್ಟೆ. ಪ್ರಿಯದರ್ಶಿನಿ ಹಾರ್ಟ್ ಕೇರ್ ಇತ್ತೀಚಿನ ದಿನಗಳಲ್ಲಿ ಬಹಳವಾಗಿ ಕಾಡ್ತಾ ಇರುವಂಥ ಸಮಸ್ಯೆ ಅಂತಂದರೆ ಹೃದಯ ಸಂಬಂಧಿ ಕಾಯಿಲೆಗಳು, ಅದರಲ್ಲೂ ಆಫ್ಟರ್ ಕೊರೋನಾ ಅಂತೂ ಈ ಸಿಕ್ಕಾಪಟ್ಟೆ ಇದೆ. ಸೊ ಈಗ ನಿಮ್ಮ ಸೇವೆ ಎಷ್ಟು ವರ್ಷಗಳಿಂದ ನಡೀತಾ ಇದೆ? ಸುಮಾರು 10 ವರ್ಷದಿಂದ ಪ್ರಿಯದರ್ಶಿನಿ ಹಾರ್ಟ್ ಕೇರ್ ಮಂಡ್ಯದಲ್ಲಿ ಮಾಡ್ತಾ ಇದ್ದೀವಿ. ಅಲಾಂಗ್ ವಿತ್ ದಟ್ ಮೈಸೂರು ಅಪೋಲೋ ಹಾಸ್ಪಿಟಲಲ್ಲೂ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಆಗಿದ್ದೀನಿ. ಸಿನ್ಸ್ 10 ಇಯರ್ಸಿಂದ ಮೋರ್ ದೆನ್ 12-15,000 ಪ್ರೊಸೀಜರ್ಸ್ ಮಾಡಿದ್ವಿ. ಸೊ ಬೇಸಿಕಲಿ ಮಂಡ್ಯ ರೂರಲ್ ಏರಿಯಾ ಆಗಿರೋದ್ರಿಂದ ನೀವು ಹೇಳ್ದಂಗೆ ನಮ್ಮದೊಂದೇ ಕಾರ್ಡಿಯಾಕ್ ಸೆಂಟರ್ ಇರೋದು, ಹಾರ್ಟ್ ಸೆಂಟರ್ ಇರೋದು. ಸೊ ಅಲ್ಲಿ ತುಂಬ ಜನ ಹಾರ್ಟ್ ಅಟ್ಯಾಕ್ ಎಲ್ಲ ಬರ್ತಾ ಇರ್ತಾರೆ. ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ಚಿಕಿತ್ಸೆ ಕೊಡೋದು ತುಂಬಾ ಮುಖ್ಯ. ಬಿಕಾಸ್ ವಿದಿನ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಯು ನೀಡ್ ಟು ಟ್ರೀಟ್, ಅದರ್ವೈಸ್ ಲೈಫ್ ವಿಲ್ ಬಿ ಅಟ್ ರಿಸ್ಕ್. ಎಸ್ಪೆಷಲಿ ಪೋಸ್ಟ್ ಕೋವಿಡ್ ಡೆಫಿನೆಟ್ಲಿ ಕೇಸಸ್ ಎಲ್ಲ ತುಂಬಾ ಜಾಸ್ತಿ ಇದೆ, ಎಸ್ಪೆಷಲಿ ಯಂಗ್ಸ್ಟರ್ಸಲ್ಲಿ. ಅಲಾಂಗ್ ವಿತ್ ದಟ್ ಎಜುಕೇಷನ್ ಅವ್ರಿಗೆ ಹೇಗೆ ಏನು ಮಾಡಬೇಕು ಎಮರ್ಜೆನ್ಸಿ ಅದನ್ನು ನಾವು ಹೇಳ್ಕೊಡ್ಬೇಕು. ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಆನ್ ಟಾಪ್ ಆಫ್ ದಟ್ ಈ ಪ್ರೋಗ್ರಾಮು ಗುರುತಿಸಿ ನಾವು ಮಾಡೋ ಕೆಲಸನ ವೆನ್ ದೇ ಎನ್ಕರೇಜ್, ಅದು ಫೀಲ್ ಮೋಟಿವೇಟೆಡ್. ರೈಟ್. ಇಷ್ಟು ವರ್ಷಗಳ ಸೇವೆ, ಈಗ ಒಂದು ಪ್ರಶಸ್ತಿ ಅನ್ನುವಂಥ ಗೌರವ ನಿಮ್ಮ ಮುಡಿಗೆ ಇರ್ತಾ ಇದೆ. ಜೊತೆಗೆ ಆಗಲೇ ಹೇಳಿದ ಹಾಗೆ ಮಂಡ್ಯ, ಅಲ್ಲಿ ಸಾಕಷ್ಟು ಜನ ಹಳ್ಳಿ, ಜೊತೆಗೆ ಅಲ್ಲಿರುವಂಥ ಪರಿಸರ, ಅಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಿರೋದು. ಇಷ್ಟು ವರ್ಷ ಆದ ನಂತರ ಎಕ್ಸ್ಪಾಂಡ್ ಮಾಡುವಂಥ ಐಡಿಯಾಸ್ ಆ ಥರ ಏನಾದರೂ ಇದೆಯಾ? ಇದೆ, ಎಕ್ಸಾಕ್ಟ್ಲಿ. ಅದೇ ಅಲ್ಲೇ ಒಂದು ಇನ್ನೂ ದೊಡ್ಡ ಹಾಸ್ಪಿಟ್ಲ್ ಮಾಡಿ, ಎಸ್ಪೆಷಲಿ ಈಗ BPL ಕಾರ್ಡ್ ಅವರೆಲ್ಲ ಫುಲ್ ಕಂಪ್ಲೀಟ್ ಫ್ರೀ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಮಂಡ್ಯ ರೂರಲ್ ಏರಿಯಾ ಆಗಿರೋದ್ರಿಂದ ಆಲ್ಮೋಸ್ಟ್ 90% ಮೇಲೆ ಜನನೇ BPL ಕಾರ್ಡ್ ಎಲ್ಲ ಹೊಂದಿರ್ತಾರೆ. ಸೊ ಅವ್ರಿಗೆ ಕಂಪ್ಲೀಟ್ ಕ್ಯಾಶ್ಲೆಸ್ ಆಗುತ್ತೆ, ಟ್ರೀಟ್ಮೆಂಟ್ ಕಂಪ್ಲೀಟ್ ಕ್ಯಾಶ್ಲೆಸ್ ಆಗುತ್ತೆ. ಮೋಸ್ಟ್ ಆಫ್ ದಮ್ ಗೊತ್ತಿಲ್ಲ, ಮತ್ತು ಅದನ್ನು ಅವ್ರದ್ದು ಪಡೆಯೋಕ್ಕೋಸ್ಕರ ಬ್ಯಾಂಗ್ಳೂರು, ಮೈಸೂರೆಲ್ಲ ಹೋಗಬೇಕಾಗುತ್ತೆ. ಅಲ್ಲೇ ಎಲ್ಲ ಸೌಲಭ್ಯಗಳು ಸಿಕ್ಕಿದಾಗ ಮತ್ತು ಎಷ್ಟು ಬೇಗ ಮಾಡ್ತೀವಿ, ಇಟ್ಸ್ ಗೋಲ್ಡನ್ ಅವರ್. ಆ ಟೈಮಲ್ಲಿ ಗೋಲ್ಡನ್ ಅವರ್, ಹಾಫ್ ಆನ್ ಅವರ್ 1 ಅವರ್ ತುಂಬ ಮುಖ್ಯ. ಆ ಟೈಮಲ್ಲಿ ಆಂಜಿಯೋಪ್ಲಾಸ್ಟಿ ಆಗಿಬಿಟ್ಟೆಲ್ಲ ಮುಗಿದ್ಬಿಟ್ಟು ಚೆನ್ನಾಗಾದರೆ ಇನ್ನೂ ಬೆಟರ್ ಅಂತ. ಸೊ ಎಕ್ಸ್ಪ್ಯಾಂಡ್ ಮಾಡಿ ಮುಂದಕ್ಕೆ ಪ್ಲ್ಯಾನ್ ಇದೆ. ಓಕೆ, ಆಲ್ ದಿ ವೆರಿ ಬೆಸ್ಟ್ ಎಕ್ಸ್ಪಾನ್ಷನ್ ಪ್ಲ್ಯಾನ್ಗೆ. ಒಳ್ಳೆಯದಾಗಲಿ. ಯಾಕಂದರೆ ಸಾಕಷ್ಟು ಜೀವಗಳನ್ನು ಉಳಿಸುವಂಥ ಕೆಲಸ ಅದು ಸೇವೆ ರೀತಿಯಲ್ಲೇ ಸಾಗ್ತಾ ಇರುತ್ತೆ. ಅದಕ್ಕೊಂದು ಇವತ್ತು ಗುರುತಿಸುವಂಥ ಕೆಲಸ ಆಗ್ತಾ ಇದೆ. ನಮಗೆ ಬಹಳ ಸಂತೋಷ ಇದೆ. ಯಾಕಂದರೆ ಅನೇಕರ ಜೀವವನ್ನು ಉಳಿಸುವಂಥ ಡಾಕ್ಟರ್ ಜೊತೆ ಮಾತಾಡೋದು, ಜೊತೆಗೆ ಅವ್ರಿಗೊಂದು ಪ್ರಶಸ್ತಿ ಸಿಗುವಂಥ ಸಂದರ್ಭದಲ್ಲಿ ಅವರನ್ನು ಹುರಿದುಂಬಿಸೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಪುಣ್ಯದ ಕೆಲಸ ಅಂತ ಹೇಳ್ಬೋದು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ವೈದ್ಯರತ್ನ ಅವಾರ್ಡನ್ನು ಪಡ್ಕೊಳ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸರ್. ಡಾಕ್ಟರ್ ಎಸ್ ಪ್ರಶಾಂತ್ ಗೌಡ. ಡಾಕ್ಟರ್ ಎಸ್ ಪ್ರಶಾಂತ್ ಗೌಡ. ಡಾಕ್ಟರ್ ಎಸ್ ಪ್ರಶಾಂತ್ ಗೌಡ MBBS MD ಕಾರ್ಡಿಯಾಲಜಿಯಲ್ಲಿ DM ಅಭ್ಯಾಸ ಮಾಡಿರೋ ಡಾಕ್ಟರ್ ಎಸ್ ಪ್ರಶಾಂತ್ ಗೌಡ ಅವರು ಹೃದಯ ತಜ್ಞರು. ಮಂಡ್ಯದ ಪ್ರಿಯದರ್ಶಿನಿ ಹಾರ್ಟ್ ಕೇರ್ನಲ್ಲಿ ತಮ್ಮ 15 ವರ್ಷಗಳಿಗಿಂತಲೂ ಹೆಚ್ಚಿನ ಎಕ್ಸ್ಪೀರಿಯನ್ಸ್ನಲ್ಲಿ 10,000ಕ್ಕೂ ಅಧಿಕ ರೋಗಿಗಳನ್ನು ಗುಣಪಡಿಸಿದ್ದಾರೆ. ಇವರ ತಂದೆ ಶ್ರೀ SV ಶ್ರೀಕಂಠಯ್ಯ, ತಾಯಿ HA ಪ್ರೇಮ. ಡಾಕ್ಟರ್ KK ಹರಿದಾರ್ ಹಾಗೂ ಡಾಕ್ಟರ್ ಸೋಮನಾಥ್ ಅವರ ಗೈಡೆನ್ಸ್ನಲ್ಲಿ ಪ್ರಾಕ್ಟೀಸ್ ಆರಂಭ ಮಾಡಿದ ಡಾಕ್ಟರ್ ಎಸ್ ಪ್ರಶಾಂತ್ ಗೌಡ ಅವರು ಈಗ ಮಂಡ್ಯ ಜನರ ನೆಚ್ಚಿನ ಹಾರ್ಟ್ ಡಾಕ್ಟರ್. ಬಡ ಜನರಿಗಾಗಿ ಫ್ರೀ ಮೆಡಿಕಲ್ ಕ್ಯಾಂಪ್ಗಳು ಹಾಗೂ ಸೋಷಿಯಲ್ ಈವೆಂಟ್ಗಳಿಗಾಗಿ ಡೊನೇಷನ್ ನೀಡೋದು ಸೇರಿದಂತೆ ಹಲವಾರು ಸೋಷಿಯಲ್ ಕಾಸ್ ಓರಿಯೆಂಟೆಡ್ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳೋ ಡಾಕ್ಟರ್ ಎಸ್ ಪ್ರಶಾಂತ್ ಗೌಡ ಅವರು ಡಾಕ್ಟರ್ KK ಹರಿದಾಸ್ ಮೆಮೋರಿಯಲ್ ಗೋಲ್ಡ್ ಮೆಡಲ್ ಇನ್ ಪೇನ್ ಕಾರ್ಡಿಯಾಲಜಿ, ಹೆಲ್ತ್ ಎಕ್ಸಲೆನ್ಸ್ ಅವಾರ್ಡ್ 2022ನಂತಹ ಪ್ರತಿಷ್ಠಿತ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಸಕ್ಕರೆ ನಾಡು ಮಂಡ್ಯದ ಜನರ ಹೃದಯಗಳಿಗೆ ಸಿಹಿ ಉಣಿಸ್ತಾ ಇರೋ ಡಾಕ್ಟರ್ ಎಸ್ ಪ್ರಶಾಂತ್ ಗೌಡ ಅವರಿಗೆ ಸಿಗ್ನೇಚರ್ ಮೀಡಿಯಾ ಹೌಸ್ ಈ ಬಾರಿಯ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ ಅವಾರ್ಡ್ 2025 ಅನ್ನು ನೀಡಿ ಗೌರವಿಸೋದಕ್ಕೆ ಹೆಮ್ಮೆ ಪಡ್ತಾ ಇದೆ. Please welcome Dr. S. Prashant Gowda on stage, please.